ಗತಿ ಅಂತಿದ್ದಾರೆ. ಅವ್ರಿಗೇನ್ ಗತಿ ಬಂದಿದೆ ನೋಡಿದ್ಯಾ? ಶಾಂಭವಿನೂ ಬರ್ತಾ ಇಲ್ಲ, ನಿನ್ನ ಅನುಗ್ರಹನೂ ಇಲ್ಲ, ಮತ್ ನಮ್ಗೆ ಯಾರ್ ದಿಕ್ಕು? ನನಗ್ ಮಾತಾಡಕ್ ಆಗ್ತಿಲ್ಲ, ಅಳು ಬರ್ತಾ ಇದೆ. ಯಾವ್ದಾದ್ರೂ ಒಂದ್ ರೀತಿಲಿ ಬಂದು ನೀನ್ ನಮ್ ಕಾಣಿಸ್ಕೊ, ನೀನೇ ಪರಿಹಾರ ಕೊಡ್ಬೇಕು. ಅಲ್ಲಿವರೆಗೂ ನಾನು ಈ ದೇವಸ್ಥಾನ ಬಿಟ್ಟು ಹೋಗಲ್ಲ, ಊಟ ಮಾಡಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ. ಆರ್ತಿ ತಗೊಳ್ಳಮ್ಮ. ಯಾಕೆ ಮಗ ಅಳ್ತಾ ಇದೀಯಾ? ಒಬ್ಬಳೇ ಬಂದಿದೀಯಾ? ಅಪ್ಪ ಅಮ್ಮ ಬೈದ್ರಾ? ಇಲ್ಲ. ಹೊಡೆದ್ರಾ? ಇಲ್ಲ. ನಮ್ಮಮ್ಮ ಶಾಂಭವಿ ದೇವಿ ಭಕ್ತೆ, ಮನೇಲಿ ಪ್ರತಿದಿನ ಪೂಜೆ ಮಾಡ್ತಾರೆ. ಆದ್ರೂ ದೇವಿ ಅನುಗ್ರಹ ನಮ್ಗೆ ಸಿಗ್ತಾ ಇಲ್ಲ. ಅಮ್ಮನ್ಗೆ ಶತ್ರುಗಳು ಜಾಸ್ತಿ. ಪ್ರತಿದಿನ ಏನಾದ್ರೂ ಒಂದ್ ಸಮಸ್ಯೆ ಬರ್ತಾನೆ ಇರುತ್ತೆ. ಬಿಸ್ನೆಸ್ ನ ಹಾಳು ಮಾಡಕ್ ಪ್ರಯತ್ನ ಪಡ್ತಾರೆ. ಕೆಲವೊಂದ್ಸಲ ನಮ್ಮಮ್ಮನ ಸಾಯ್ಸಕ್ ಪ್ರಯತ್ನ ಪಡ್ತಾರೆ. ಆಗೆಲ್ಲ ಅಪ್ಪ ಜೊತೆಗಿರ್ತಿದ್ರು. ಈಗ ಅಪ್ಪನು ಬ್ಯಾಡಪ್ಪ ಆಗಿದ್ದಾರೆ. ಅಪ್ಪ ಅಮ್ಮ ಇಬ್ರು ಯಾವಾಗ್ಲೂ ಜಗಳ ಆಡ್ತಿರ್ತಾರೆ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಗೆಲ್ಲ ಎಷ್ಟೇ ಕಷ್ಟ ಬಂದ್ರು ದೇವಿ ಒಂದೆಲ್ಲ ಒಂದ್ ರೀತಿಲಿ ಸಹಾಯ ಮಾಡ್ತಾ ಇದ್ರು. ಈಗ ಅವರು ಕರುಣೆನೆ ತೋರಿಸ್ತಾ ಇಲ್ಲ. ಸಾಮಾನ್ಯವಾಗಿ ದೇವಿ ಭಕ್ತರಿಗಷ್ಟೇ ಆಗ್ತಾಳೆ. ಅವಳು ಮುನ್ಸ್ಕೊಂಡಿದ್ದಾಳೆ ಅಂತಂದ್ರೆ ನಿಮ್ಮ ಮನೇಲಿ ಏನೋ ಅಪಚಾರ ಆಗಿರ್ಬೇಕು. ಹೌದು, ಆಗಿದೆ. ನಮ್ಮ ಮನೇಲಿ ಅಪ್ಪ ಅಮ್ಮ ದೇವಸ್ಥಾನ ಕಟ್ಸ್ಬೇಕು ಅನ್ಕೊಂಡಿದ್ದಾರೆ. ಕಟ್ಟಿಸಿದ್ರು. ಮೂರ್ತಿ ಕೆತ್ತಿಸ್ಬೇಕಾದ್ರೆ ಏನೋ ಒಂದು ಅಪಶಕುನ ಆಗಿದೆ. ಓಹೋ, ಅದಕ್ಕೆ ದೇವಿ ಮುನ್ಸ್ಕೊಂಡಿದ್ದಾಳಮ್ಮ. ಒಂದು ವ್ರತ ಮಾಡಿದ್ರೆ ಆ ದೇವಿನ ಸಮಾಧಾನ ಮಾಡಬಹುದು. ಅದ್ಯಾವುದೇ ವ್ರತ ಇರಲಿ, ನಾನ್ ಮಾಡ್ತೀನಿ. ಅದು ತುಂಬ ಕಷ್ಟಕರವಾದ ವ್ರತನಮ್ಮ, ನಿನ್ನ ಕೈಲಾಗಲ್ಲ. ನೀನು ಮನೆಗೆ ಹೋಗಿ ಯಾರಾದ್ರೂ ದೊಡ್ಡವ್ರನ್ನ ಕರ್ಕೊಂಡು ಬಾ, ಅವ್ರಿಗೆ ಹೇಳ್ತೀನಿ. ಪುಟ್ಟ, ನಾನು ಹೇಳಿದ್ದು ಬೇಜಾರಾಯ್ತೇನಮ್ಮ? ಇದೆಲ್ಲ ತುಂಬ ಕಷ್ಟನಮ್ಮ, ನಿನ್ನ ಕೈಲಿ ಆಗಲ್ಲ. ನಿನ್ನ ಮಗು. ಇಲ್ಲ, ಅದೆಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತೀನಿ. ನನ್ಗೆ ಇದೆಲ್ಲ ಅಭ್ಯಾಸ ಇದೆ. ನಾನು ಉಗ್ರ ನರಸಿಂಹ ಪೂಜೆ ಮಾಡಿ ನಮ್ಮಮ್ಮನ ಪ್ರಾಣನ ಉಳಿಸಿದ್ದೀನಿ. ಏನು, ಉಗ್ರ ನರಸಿಂಹ ಸ್ವಾಮಿ ಪೂಜೆ ಮಾಡಿದೀಯ ನೀನು? ಹೌದು, ನಾನೇ ಮಾಡಿದ್ದು. ಆ ವ್ರತ ಹೇಗ್ ಮಾಡ್ಬೇಕು ಅಂತ ಹೇಳಿ, ನಾನೇ ಮಾಡ್ತೀನಿ. ಒಂದು ಹೊಸ ಬಟ್ಟೆ ಉಟ್ಕೊಂಡು ಕಲ್ಯಾಣಿನಲ್ಲಿ ಮುಳುಗಿ ಅಭಿಷೇಕಕ್ಕೆ ನೀರು ತರಬೇಕಮ್ಮ. ದೇವಿಗೆ ಆ ಮಡಿ ಬಟ್ಟೆನಲ್ಲಿ ಅಭಿಷೇಕ ಮಾಡಿ ನೈವೇದ್ಯ ಇಡಬೇಕು. ಕಲ್ಯಾಣಿ ನೀರನ್ನ ಒಂದು ಕಲಶದಲ್ಲಿ ತಗೊಂಡು ಆ ತೀರ್ಥನ ತಗೊಂಡೋಗಿ ಮನೆಯಲ್ಲಿ ಎಲ್ಲ ಕಡೆ ಚುಮ್ಕಿಸಿದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತಮ್ಮ. ಸರಿ, ಹಾಗೆ ಮಾಡ್ತೀನಿ. ಇವಾಗಲೇ ಹೋಗಿ ಹೊಸ ಬಟ್ಟೆ ತಗೋ ಬರ್ತೀನಿ. ಆ ದೇವರ ಅನುಗ್ರಹ ನಿನ್ನ ಮೇಲಿರಲಮ್ಮ. ಬರ್ತೀನಿ.
ಅಶೋಕ್, ನಾನ್ ಹೇಳ್ತಿರೋದ್ ಕೇಳಿಸ್ತಿದ್ಯಾ? ನಾನ್ ಹೇಳೋದ್ ಮಾತ್ರ ನಿನಗ್ ಕೇಳಿಸ್ಬೇಕು. ಬೇರೆ ಇನ್ನೇನು ನಿನಗ್ ಕೇಳಿಸ್ತಿಲ್ಲ. ನಿಧಾನವಾಗಿ ಕಣ್ಮುಚ್ಚು. ದೀರ್ಘವಾಗಿ ಉಸಿರು ಒಳಗ್ ತಗೋ. ಹಾಗೆ ನಿಧಾನವಾಗಿ ಆಚೆ ಬಿಡು. ಇನ್ನು ಮುಂದೆ ನಿನ್ನ ಮನಸ್ಸು, ನಿನ್ನ ಬುದ್ಧಿ ನನ್ನ ವಶದಲ್ಲಿರುತ್ತೆ. ನೀನಾಡೋ ಒಂದೊಂದು ಮಾತು ನನ್ನದೇ ಆಗಿರುತ್ತೆ. ನಾನ್ ಹೇಳಿದ ದಿಕ್ಕಲ್ಲಿ ನಿನ್ನ ಪ್ರಯಾಣ. ನಾನ್ ಮಾಡ್ಬೇಕು ಅನ್ಕೊಂಡಿದ್ ಕೆಲ್ಸನ ನಿನ್ನಿಂದ ಮಾಡಿಸ್ಕೋತೀನಿ. ನಾನ್ ಹೇಳೋವರೆಗೂ ನಿನಗೆ ಅಂತ ಅಭಿಪ್ರಾಯಗಳಿರ್ಬಾರ್ದು, ಅನಿಸಿಕೆಗಳಿರ್ಬಾರ್ದು. ನನ್ನನ್ನ ಮೀರಿ ಒಂದು ಮಾತು ಮಾತಾಡಬಾರ್ದು. ಗೊತ್ತಾಯ್ತಾ? ಇದಕ್ಕೆ ನೀನ್ ಒಪ್ಪಿಗೆ ಇದ್ಯಾ?